ಇದ್ದಂಗೆ ಇರ್ತಾರ ತಳಕ್ಯಾಕೆ ಸಾಲ ಹೆಂಗೆ ಗೊತ್ತೇನು ಅದು ಮುದುಕಿ ಹೆಂಗೆ ಮಾಡ್ತಿರ್ತದೆ ಗೊತ್ತೇನ್ರಿ ಮುದುಕಿದು ವಿಶೇಷ ಇರ್ತಾವ ಗೋನ್ ಅಳಿಗಾಡಿಸೋದು ವಯಸ್ಸಾಗ ನಾವು ಗೋನ್ ನರ ಕಟ್ಟಾಗ್ತಾವ್ರು ಹಿಂಗೆ ಮಾಡಕತ್ತಾವ ಹಿಂಗೆ ಮಾಡಕತ್ತಾವ ಅದ್ರಾಗ ಮುದುಕಿಯರು ಹೆಂಗೆ ಮಾಡ್ತಾರೆ ಗೊತ್ತೇನು ಹಿಂಗೆ ಮಾಡ್ತಾರೆ ಅವು ನಿಂದ್ರಂಗಿಲ್ಲ ಅವು ಸ್ಪ್ರಿಂಗ್ ಹೋಗಿರ್ತಾವ ಮತ್ತು ವಯಸ್ಸದು ಬಾಗೇ ಇರ್ತೈತೆ ವಯಸ್ಸದು ಹಿಂಗೆ ಮುದುಕಿ ಹಿಂಗೆ ಮಾಡಕತ್ತದ ಹಿಂಗೆ ಅವ್ ಮುದುಕಿ ಹೆಂಗೆ ಮಾಡ್ತಾನೆ ಗೊತ್ತೇನ್ರಿ ಇದ್ರ ಹಿಂದೆ ಶಾಸ್ತ್ರತೆ ಗೊತ್ತತ್ತೆ ನಿಮಗೆ ಮುದುಕಿ ಹೆಂಗೆ ಮಾಡ್ತತಿ ಹಿಂಗೆ ಮಾಡ್ತತಿ ಏನಂತತಿ ಅದಕ್ಕೆ 89 ವಯಸ್ಸಾಗಿರ್ತಾವ ಗಾಡಿಗೆ ಕೂತಿರೋದು ಬಾಯಾಗಿನ ಹಲ್ಲು ಮಣ್ಣೊಂದು ಮದುವೆ ಹೋಗಿದ್ನಿವ ನಾ ಕೇಳ್ರಿ ನೀವು ಮುದುಕಿ ಊಟ ಕೂತಿರು ಊಟ ಕೂತಾಗ ಏನಾಯ್ತು ಅಂತದ್ರ ಲಕ್ಷ ಕೊಟ್ಟು ಕೇಳ್ಬೇಕು ನೀವು ಬಹಳ ಚಂದ ಮಾತಾಡ್ತಿದ್ರು ಮುದುಕನು ಊಟ ಆಗೋತಕ್ಕ ಮುದುಕಿ ಒಂದು ತುತ್ತು ಬಾಯಿಗೆ ಹಾಕೋತೇವ ಮುದುಕನು ಊಟ ಆಗೋತಕ್ಕ ಮುದುಕಿ ಒಂದು ತುತ್ತು ಬಾಯಿಗೆ ಹಾಕೋತ ನಾ ಕೇಳಿ ಎಂತಹ ಭಕ್ತಿನಿಂದ ತಂದೆ ಪತಿವ್ರತ ಧರ್ಮ ಪಾಲಿಸಿರ್ತಕ್ಕಂತಹ ಸತಿ ಸಾವಿತ್ರಿ ಬಗ್ಗೆ ಕೇಳಿದ್ದೆ ಯಾಕಂದ್ರೆ ನಾಳೆ ಒಟ್ಟ ಸಾವಿತ್ರಿ ವ್ರತ ಅಂತ ಬರ್ತತ್ ನೋಡಿವ ಇವೆಲ್ಲ ನಿಮಗೆ ಹೇಳ್ಬೇಕು ನಾನ ಗೊತ್ತೇನು ನಾಳೆ ಸಾಮಾರು ಒಟ ಸಾವಿತ್ರಿ ವ್ರತ ಒಟ ಅಂದ್ರೆ ಯಾವ್ದ್ರಿ ಆಲದ ಗಿಡ ಆಕೆ ಸಾವಿತ್ರಿ ಇದ್ದಕ್ಕೆ ತನ್ನ ಗಂಡನನ್ನ ಆಲದ ಗುಡುಗ ಹಾಕೊಂಡು ಯಮನ ಕಡೆ ಹೋರಾಡಿ ತನ್ನ ಗಂಡನ ಜೀವ ಉಳಿಸ್ಕೊಂಡಿರ್ತಾರಕ್ಕೆ ಕೇಳಿರಲ್ಲ ಸಾವಿತ್ರಿ ಕತ್ತೀರಿ ಹಂಗ ಹೆಣ್ಮಗಳು ಸಾವಿತ್ರಿ ವ್ರತ ಮಾಡೋರು ಕೇಳೀನಿ ಈ ವ್ರತ ಮಾಡೋರು ಕೇಳೀನಿ ಚಿಗವ ಎಂತಹ ವ್ರತ ನಿಂದು ಗಂಡ ಬಾಯಾಗ ತುತ್ತು ಹಾಕುವಾಗ ಗಂಡನ ಬಾಯಿ ನೋಡಕ್ ಹತ್ತಿ ನಿನ್ನ ಹಸು ನಿನ್ನ ಗೊತ್ತಾಗಿಲ್ಲ ಅಂತಂದಾಗ ಮುದುಕಿ ಅಂತು ನೀ ಯಾರು ಅಂದಳು ನನಗಾಕಿ ಹಿಂಗ ಊರೂರು ತಿರುಗಾಡಿ ಪುರಾಣ ಮಾಡವ ಅಂತಂದೆ ನಾನು ಮುದುಕಿ ಏನು ಹೇಳ್ಬೇಕು ನಿನಗೇನು ಗೊತ್ತೈತಿ ಅಂದಳಾಕಿ ಏನಂತೆ ಅಂತಂದೆ ಅವಾಗ ಮುದುಕಿ ಏನು ಹೇಳ್ಬೇಕು ಲಕ್ಷ ಕೊಟ್ಟು ಕೇಳ್ರಿ ಏನ್ ಹೇಳೋದು ನನ್ನ ಗಂಡಗ ನನಗ ಒಂದ ಹಲ್ಲಿನ ಸಟ್ ಐತಿ ಅವನ ಊಟಗ ನಾವು ಹತ್ತೊಳಗ ಹಲ್ಲು ಹಾಕೊಂಡು ಊಟ ಮಾಡ್ತಾವ ಅಂದ್ರೆ ಒಂದ ಹಲ್ಲಿನ ಸಟ್ಟಿನ ಕತ್ತಿ ಇದು ಆಗ ಏನಾಗ್ತಾವಂದ್ರೆ ಹಲ್ಲು ಹೋಗ್ತಾವ ಬೆನ್ನ ಬಾಗ್ತಾವ ಮುಪ್ಪಿಂದಪ್ಪ ಅಳಿಯುವ ಬರ್ತದ ಮೃತ್ಯು ಸಮೀಪಕ್ಕೆ ಬರ್ತದ ಬಂದಿರತಕ್ಕಂಥ ಕಾಲದೊಳಗೆ ಅದ ಮುದುಕಿ ಏನ್ ಮಾಡ್ತತ್ರಿ ಮಾಡ್ತತಿ ಗಾಡಿ ಕೂತ್ ಯಾಕ ತಗೋತೇನ್ರಿ ಅಷ್ಟು ವಯಸ್ಸಾದ್ರೂ ಮುದುಕಿಗೆ ಏನೂ ಕೇಳೋದು ಬಿಟ್ಟು ಆಕೆ ಏನ್ ಕೇಳ್ತಾಳ ಗೊತ್ತೇನು ಇಟ್ಟು ದಿವ್ಸ ಮದುವೆ ಆತ್ ಎಲ್ಲ ಆತ ಮಕ್ಕಳಾದ್ರೆ ಮೊಮ್ಮಕ್ಕಳಾದ್ರೆ ಊರು ಕರಿತೈತಿ ಕಾಡು ಬಾ ಆತತಿ ಊರು ಹೋಗತೈತಿ ಕಾಡು ಬಾ ಆತತಿ ಏನ್ರಿ ಕೊಳ್ಳಾಗ ಮಾಡಿ ಹಾಕಿಸ್ತಿರ್ತಾಳ ಮುದುಕಿ ಮುದುಕಿ ಏನಾರ ಕೊಳ್ಳಾಗ ಮಾಡಿ ಹಾಕಿಸೋದಾಗ ಮುದುಕ ಹತ್ತಿರ್ತದ ಏನಂತಿರ್ತತಿ ನನ್ನ ಕೈಯಾಗ ಏನಿಲ್ಲ ಮಕ್ಕಳ ಕೈಯಾಗೆಲ್ಲ ನನ್ನ ಕೈಯಾಗ ಏನಿಲ್ಲ ಮಕ್ಕಳ ಕೈಯಾಗ ಎಷ್ಟು ಚಂದ ಶಾಸ್ತ್ರ ಐತಿ ನೋಡ್ಬೇಕು ನೀವು 90ಕ್ಕೆ ಬಾಗಿ 100ಕ್ಕೆ ಹೊತ್ಕೊಂಡು ಹೋಗುವಾಗ ತಾಯಿ ಲಕ್ಷ ಕೊಟ್ಟು ಕೇಳ್ರಿ ನಾವು ಹುಟ್ಟಿದಾಗ ನಮ್ಮನ್ನ ಯಾರು ನೋಡಕ್ ಬಂದಾರ ನಮಗ ಗೊತ್ತಿಲ್ಲ ಗೊತ್ತೇನ್ರಿ ಯಾರಿಗರಿ ನಮಗ ಜನ್ಮ ಸಿಕ್ಕಿರ್ತಕ್ಕಂಥ ಸಮಯದೊಳಗೆ ಯಾರು ನಮ್ಮನ್ನು ನೋಡಕ್ ಬಂದಾರ ಗೊತ್ತಿಲ್ಲ ನಾವು ಸತ್ತಿರ್ತಕ್ಕಂಥ ಸಮಯದೊಳಗು ಯಾರು ನಮ್ಮನ್ನು ನೋಡಕ್ ಬರ್ತಾರ ಗೊತ್ತಿರೋದಿಲ್ಲ ಕಣ್ಣ ಮುಚ್ಚಿರ್ತೀವಿ ಕಣ್ಣು ಮುಚ್ಚಿರ್ತಕ್ಕಂಥ ಕಾಲದೊಳಗ ತಾಯಿ ಗೊತ್ತಿರ್ಲಿ ಹುಟ್ಟಿದಾಗ ಯಾರು ಬಂದಾರ ಗೊತ್ತಿಲ್ಲ ಸತ್ತಾಗ ಯಾರು ಬಂದಾರ ಗೊತ್ತಿಲ್ಲ ಆದ್ರ ಮನುಷ್ಯ ಒಂದು ನೆನಪಿಟ್ಕೋಬೇಕು ಹುಟ್ಟಿದಾಗ ಬಂದವರು ಗೊತ್ತಿಲ್ಲ ಸತ್ತಾಗ ಬಂದವರು ಗೊತ್ತಿಲ್ಲ ಕಷ್ಟ ಅಂದಾಗ ಯಾರು ಬಂದಾರಲ್ಲ ಅವ್ರನ್ನ ಯಾವತ್ತು ಮರಿಬಾರದು ಅನ್ನತಕ್ಕಂಥದ್ದು ತಿಳ್ಕೊಳ್ಬೇಕಿಲ್ಲ ಮನುಷ್ಯನ ಜೀವನದ ಗೊತ್ತಿಲ್ಲ ಇವತ್ತು ಮಂದಿ ಹೆಂಗಾಗೈತಿ ಅಂತಂದ್ರೆ ಇವಾಗ ಲಾಭ ತಗೊಳತಕ್ಕ ಲಾಭ ಮನೆ ಕೇಳಿರಲಿ ಹಂಗೈತಿ ಮಂದಿ ಅರ್ಥ ಮಾಡ್ಕೋಬೇಕು ಜೀವನ ಬಹಳ ಚಂದ ಐತಿದು ಲೈಫ್ ಇಸ್ ಶಾರ್ಟ್ ಮೇಕ್ ಇಸ್ ಸ್ವೀಟ್ ಅನ್ನೋ ಮಾತು ಹೇಳ್ತಾರೆ ಜೀವನ ಬಹಳ ಸಣ್ಣದೇವ ಇದು ಈ ಜೀವನ ಯಾವಾಗ ಇದು ದೀಪ ಆರಿ ಹೋಗ್ತದ ಗೊತ್ತಿಲ್ಲ ಯಾವಾಗ ಈ ಜೀವನದ ಪಯಣ ಮುಕ್ತಾಯ ಆಗ್ತದೆ ಅನ್ನೋದು ಗೊತ್ತಿಲ್ಲ ಅದಕ್ಕಾಗಿ ತಾವು ಒಂದು ಮಾತನ್ನ ನೆನಪಿಟ್ಕೊಳ್ಬೇಕು ಯಾವಾಗ ನಮ್ಮ ಜೀವನದ ಪಯಣ ಮುಗಿತದೆ ಅನ್ನುವ ಅರಿವು ನಮಗಿಲ್ವಲ್ಲ ಒಂದೇನು ಮಾತು ನೆನಪಿಟ್ಕೊಳ್ಬೇಕು ಅಂತಂದ್ರೆ ಸಾಯುವ ಮುನ್ನ ಸಾಧನೆ ಮಾಡುವ ಬದುಕು ನಮ್ಮದಾಗ್ಬೇಕು ಸಾಯುವ ಮುನ್ನ ಎಂಥ ಸಾಧನೆ ಆಗ್ಬೇಕು ಅಂತಂದ್ರೆ ಮತ್ತೊಬ್ಬರ ಹಲ್ಲಿನೊಳಗಿರಬಾರದು ನಾವು ಮತ್ತೊಬ್ಬರ ನಾಲ್ಗೆ ಮೇಲೆ ಇರಬೇಕು ಏನು ಬಸಮ್ಮಕ್ಕ ಏನ್ ನಿಂಗಪ್ಪನ್ನ ಇನ್ನೊಂದು ನಾಲ್ಕೊಪ್ಪತ್ತು ಇರಬೇಕಾಗಿತ್ತು ಅನ್ನೋ ಬದುಕು ನಮ್ದಾಗ್ಬೇಕು ಅಂತಹ ಬದುಕು ನಮ್ದಾಗ್ಬೇಕಾಗಿತ್ತು ಅಂತಂದ್ರೆ ನಾವೇನ್ ಮಾಡ್ಬೇಕು ಹೌದಲ್ಲ ಇವ ವಾಟ್ ಏನ್ ಮಾಡ್ಬೇಕು ನಾವು ಏನಾರ ಒಂದು ಮಾಡಿದಾಗ ಈ ಭೂಮಿ ತಲೆ ಮೇಲೆ ನಮ್ಮ ಹೆಸರು ಉಳಿತಾವಲ್ಲ ಏನನ್ನು ಮಾಡದೆ ಏನನ್ನು ಸಾಧಿಸದೆ ಏನನ್ನು ಸಹಿತ ಪಡ್ಕೊಳಕ್ ನಾವು ಸಾಧ್ಯ ಇಲ್ಲ ಅದಕ್ಕಾಗಿ ಹೇಳ್ತಾರಲ್ರಿ ನಿಮ್ಮ ಹೊಲಕ್ಕೆ ದಗದಕ್ಕೆ ಬರ್ತಾರಲ್ಲ ದಗದಕ್ಕೆ ಆಳ ಮನುಷ್ಯರು ಬರ್ತಾರಲ್ಲ ಹ್ಞೂ ಅನ್ರಿ ನೀವು ಹೇಳ್ತಾನ ನಾವು ಮಾಡ್ತೀವಿ ನಾವು ಇರ್ತಾರೆ ಏನ್ ಮಾಡೋದು ಹೇಳುವ ಆಳುಗಳು ಬರ್ತಾವಲ್ರಿ ಆಳುಗಳು ಕೆಲಸಕ್ಕೆ ಬಂದಿರತಕ್ಕಂಥ ಕಾಲಗಳಿಗೆ ಆ ಆಳುಗಳು ಗಿಡದ ಬುಡಕ್ಕೆ ಕೂತು ನೀರು ಕುಡಿದು ಹೊಟ್ಟೆ ತುಂಬ ಊಟ ಮಾಡಿ ಮನೆಗೆ ಹೋದ್ರೆ ಅವ್ರಿಗೆ ಪಗಾರ ಕೊಡ್ತೀರಿ ನೀವು ಕೊಡ್ತೀರಿ ಈ ಕಡೆದವ್ರು ಕೊಡ್ತೀರೇನು
ಅಲ್ಲಿ 4 ಮಂದಿ ಇರ್ತಾರೆ, ಅವ್ರನ್ನ ಕೇಳಿ ಕೊಡ್ತಾರನ್ರಿ? ಇದೀವ ಏನರೇ ದುಡ್ದಾಗ ಮಾತ್ರ ನಮಗ ಪಗಾರ ಸಿಗುತ್ತದೆ, ಸುಮ್ಮನೆ ಪಗಾರ ಸಿಗಂಗಿಲ್ಲ. ಹೌದಲ್ಲ? ಇವ ಹೆಂಗ ದುಡ್ದಾಗ ನಮಗ ಪಗಾರ ಕೊಡ್ತಾನಲ್ಲೋ, ಹಂಗೆ ಈ ಮನುಷ್ಯ ಈ ಜೀವನಕ್ಕೆ ಬಂದೈತಿ ಅಂತಂದ ಬಳಿಕ ಒಂದಿಷ್ಟು ಪರೋಪಕಾರ ಪುಣ್ಯದ ಕೆಲಸ ಮಾಡಿದ್ರೆ ಮ್ಯಾಲಿದ ಭಗವಂತ ನಮಗ ಪಗಾರ ಕೊಡ್ತಾನೆ. ಏನಪ್ಪ ಎಷ್ಟು ಕೊಡ್ತಾನವ ಅಂತ ನೀವು ಕೇಳಬಹುದು. ಅವನ ಪಗಾರ ಹೆಂಗೈತಿ ಅಂದ್ರೆ ತಾಯಿ, ಅವ್ನು ಕೊಡಾಕ ನಿತ್ತರ ಎನಸ್ಕೊಳಕ್ ಆಗಂಗಿಲ್ಲ, ಅಂತಹ ಪಗಾರ ಕೊಡ್ತಾನ ಅವ ಭಗವಂತ. ಕಾಸಿಲಿಂಗೇಶ್ ಅರ್ಥ ಮಾಡ್ಕೊಳ್ತೀವಿ. ಜೀವನದೊಳಗೆ ನಾವು ಹೆಂಗ ಬದುಕ್ತೀವಿ ಅನ್ನೋದು ಬಹಳ ಮುಖ್ಯ ಅದ. ಹೇಳ್ತಾರೆ, ನಾವು ಸತ್ತ ನಂತರವೂ ಸಹಿತ ಭೂಮಿ ಮೇಲೆ ಇರೋದು ಹೆಂಗ. ಅಕ್ಕ ಮಹಾದೇವಿ ಹೇಳ್ತಾರೆ, ಮರವಿದ್ದು ಫಲವೇನು ನೆರಳಿಲ್ಲದನ್ನಕ್ಕರ, ಧನವಿದ್ದು ಫಲವೇನು ದಯೆ ಇಲ್ಲದನ್ನಕ್ಕರ, ರೂಪಿದ್ದು ಫಲವೇನು ಗುಣವಿಲ್ಲದನ್ನಕ್ಕರ, ನಾನಿದ್ದು ಫಲವೇನು ಚೆನ್ನ ಮಲ್ಲಿ ಕಾಲುಜನ ನಿನ್ನ ನೆನೆಯದನ್ನಕ್ಕರ. ಮಹಾದೇವಕ್ಕೆ ಬಹಳ ಚಂದ ಒಂದು ಮಾತು ಹೇಳ್ತಾಳ. ಏನಂತ ಹೇಳ್ತಾಳಕಿ? ಮರವಿದ್ದು ಫಲವೇನು ನೆರಳಿಲ್ಲದನ್ನಕ್ಕರ. ಒಂದು ಗಿಡ ಐತಿ ಅಂದ್ರೆ ಆ ಗಿಡಕ್ಕೆ ಯಾವಾಗ ಕಿಮ್ಮತ್ತು ಬರ್ತದ್ರಿ? ಆ ಗಿಡದಾಗ ಕಾಯಿ ಆತು ಅಂದ್ರೆ ಗಿಡಕ್ಕೆ ಕಿಮ್ಮತ್ತು ಬರ್ತದ, ಆ ಗಿಡಕ್ಕೆ ನೆರಳಿತ್ತು ಅಂದ್ರೆ ಆ ಗಿಡಕ್ಕೆ ಕಿಮ್ಮತ್ತು ಬರ್ತದ. ಗಿಡದಕ್ಕೆ ನೆರಳು ಇರ್ಲಿಕ್ಕಂದ್ರೆ ನಾವ್ಯಾರು ಹೋಗಂಗಿಲ್ಲ. ಹೌದಲ್ಲ? ಹೋಗಂಗಿಲ್ಲ. ಹಂಗ ಗಿಡಕ್ಕೆ ಯಾವಾಗ ಕಿಮ್ಮತ್ತು ಬರ್ತದ ಅಂತಂದ್ರ ನೆರಳರೇ ಇರಬೇಕು, ಫಲಾರೇ ಇರ್ಬೇಕು, ಅವಾಗ ಕಿಮ್ಮತ್ತು ಬರ್ತದ. ನಿಮ್ಮ ಮನ್ಯಾಗ ಏನಾರ ಆಕಳ ಇತ್ತು ಅಂತಂದ್ರ ಆ ಆಕಳ ಹಿಂಡಿದಾಗ ಕಿಮ್ಮತ್ತು ಬರ್ತದ, ಬಡ್ಡಿದ್ರ ಕಿಮ್ಮತ್ತು ಬರಂಗಿಲ್ಲ. ಹೌದಲ್ರಿ? ಹೌದಲ್ರಿ? ಆಕಳ ಹಿಂಡಬೇಕು, ಅರ್ಥ ಮಾಡ್ಕೊಡ್ರಿ. ಆಕಳ ಹಿಂಡದಾಗ ಕಿಮ್ಮತ್ತ ಮುಂದೆ ಹೇಳ್ತಾಳ ಅಕ್ಕ ಮಹಾದೇವಿ. ಎಂತ ಮಾತು ಹೇಳ್ತಾಳು ಅಂತಂದ್ರೆ, ರೂಪಿದ್ದು ಫಲವೇನು ಗುಣವಿಲ್ಲದನ್ನಕ್ಕರ. ಏನು ಮಾಡುದ್ರಿ? ಚಂದ ಚಾಯ್ ಇದು ತಗೊಂಡು ಏನು ಮಾಡುದು? ಬಾಳ ಚಂದ ಅದಾರ್ರಿ, ಬಾಳ ಚಂದ ಅದಾರ. ಚಂದದ ಏನ್ ಮಾಡೋದು? ಏನಿರ್ಬೇಕು? ಚಂದನಷ್ಟ ಏನಿರ್ಬೇಕು ಅಂದ್ರೆ ತಾಯಿ ಹೃದಯ ತುಂಬಿರ್ಬೇಕು. ಯಾವಾಗ ಹೃದಯ ತುಂಬಿರ್ತದಲ್ಲ ಅವಾಗ ರೂಪಕ್ಕೆ ಬೆಲೆ ಬರಂಗಿಲ್ಲ ನೋಡ್ರಿ, ಹೃದಯಕ್ಕೆ ಕಿಮ್ಮತ್ತೈತಿ. ಅರ್ಥ ಆಗ್ತೈತಿ ನಿಮಗೆ? ಚಂದ ಇದ್ದವರು ನೋಡಿ ಹೇಳ್ತಾರ ನೋಡ್ರಿ, ಒಬ್ಬಕಿ ಅತ್ತಿದ್ದಕ್ಕೆ ಮಾತಾಡ್ತಿದ್ದಳತ್ರಿ. ಎದರಿ ಮೇಲೆ ಮಾತಾಡಕ್ಕೆ ಅಂದ್ರೆ ಬೆಕ್ಕಿನ ಮೇಲೆ ಮಾತಾಡಕ್ಕೆ ಜಗಳ ತೆಗಿಕ